ಅಯ್ಯೋ ದೇವ್ರೆ, ಹೇಳ್ದರ್ ಒಳಗೆ ಹೋಗೇ ಬಿಟ್ರಲ್ಲ. ಕಳೆದ ತಿಂಗಳು ಒಂದು 90 ರೂಪಾಯಿ ಏನೋ ಕೊಡೋಕ್ಕಿತ್ತು. ಈ ತಿಂಗಳು ಮತ್ತೆ 70 ರೂಪಾಯಿ ಕೊಡೋಕ್ಕದೆ. ಮುಂದಿನ ಸತಿ ಕೊಡ್ತೀನಿ ಅಂತಾರೆ. ಹೇಳೋಣ ಹಿಂಗೆ ಅಂದರೆ ಇಲ್ಲ, ಏನು ಮಾಡೋದು, ರೆಗ್ಯುಲರಾಗಿ ತಗೋತಾರಲ್ಲ ಅಂಥೇಳಿ ತಂದು ಕೊಡೋದು. ಆದರೂ ಒಂದೊಂದು ಇದರಲ್ಲಿ ಹಿಂಗೆ 150-200 ರೂಪಾಯಿ ಎಲ್ಲ ಕಡಿಮೆ ಕೊಟ್ಟರೆ ನಂಗೆ ಈಟದು ಹಿಂಗದು. ಎಷ್ಟು ಸತಿ ಹೇಳಿ ನೀವ್ರಿಗೆ ಹಂಗೆ ಮಾಡಬೇಡಿ ಅಂತ. ಹೋಗ್ಲತ್ಲೆ ಮನೆಗೆ ಹೋಗಿ ಮತ್ತೆ ಫೋನ್ ಮಾಡ್ತೀನಿ ಹಿಂಗೆ ಆಗಿದೆ ಅಂತ. ಇನ್ನೊಂದು ಸತಿ ಕೊಡೋಷ್ಟೊತ್ತಿಗೆ ಅದನ್ನು ಮುಡ್ಕೊಂಡೇ ಕೊಡ್ತೀನಿ. ಹಂಗೆ ಮಾಡಬೇಕು, ಅವಾಗ ಸರಿ ಆಗ್ತದೆ. ಇಲ್ಲ ಬಿಟ್ಟರೆ ಬಿಟ್ಟೇ ಹೋಗ್ತದೆ. ಒಂದು ಸತಿ ಕೇಳ್ತೀನಿ ನೋಡೋಣ. ಅಲ್ಲ ಇವರೇ, ಹೋದ ಸತಿ 90 ರೂಪಾಯಿ ಕೊಡೋಕ್ಕಿತ್ತು, ಈ ಸತಿ 70 ರೂಪಾಯಿ, ಒಟ್ಟು 160 ರೂಪಾಯಿ ಕೊಡೋಕ್ಕಾಗ್ತದೆ. ಕೊಟ್ಟಿದ್ರು ಒಂಚೂರು ಅನುಕೂಲ ಆಗ್ತಿತ್ತು, ನನಗೂ ಒಂಚೂರು ಅರ್ಜೆಂಟ್ ಇತ್ತು. ಹಾಂ ಬರೆದಿಟ್ಟೀನಿ, ಎಲ್ಲದನ್ನೂ ಬರೆದಿಟ್ಟಿದ್ದೀನಿ, ಕೊಡ್ತೀನಿ. ಈಗ ಚೇಂಜ್ ಇರಲಿಲ್ಲ, ಅದಕ್ಕೆ ಕೊಡಲಿಲ್ಲ ಅಷ್ಟೇ. ಅಷ್ಟು ನಂಬಿಕೆ ಇಲ್ವಾ? ಎಷ್ಟು ದಿವಸದಿಂದ ತಗೋತಿದ್ದೀನಿ ನಾನು. ಕೊಡ್ತೀನಿ ಬಿಡಿ. ನೆಕ್ಸ್ಟ್ ನೀವು ತರುವಾಗ ನಾನು ನೆನಪು ಮಾಡಿ ಚೇಂಜ್ ರೆಡಿ ಮಾಡೇ ಇಟ್ಕೊಂಡಿರ್ತೀನಿ, ಸರಿನಾ? ಅಯ್ಯೋ ಇಲ್ಲಪ್ಪ, ನಂಬಿಕೆ ಇಲ್ಲ ಅಂತೇನು ಹೇಳಿದ್ದಲ್ಲ, ನಂಬಿಕೆ ಅದೇ ನನಗೆ. ಆದರೂ ಒಂದು ಸತಿ ನೆನಪು ಮಾಡೋದು ಒಳ್ಳೆಯದಲ್ಲ ಅಂಥೇಳಿ ನೆನಪು ಮಾಡಿದೆ ಅಷ್ಟೇ. ಸರಿ ನಾ ಇನ್ನು ಬರಲ್ಲ. ಹಾಗೇನಾದ್ರು ಮಧ್ಯದಲ್ಲಿ ಬೇಕಾದರೆ ಫೋನ್ ಮಾಡಿ ಆತ. ನನಗೆ ಈಗ ಅಡಿಕೆ ಕೊಯ್ಲಿರೋದ್ರಿಂದ ದಿನ ಬಿಟ್ಟು ದಿನ ಬರೋಕ್ಕಾಗತ್ತೋ ಆಗಲ್ಲ, 3-4 ದಿನಕ್ಕೆ ಒಂದು ಸತಿ ಬರೋಣ ಅಂತ ಅಂದ್ಕೊಂಡೀನಿ. ಹಾಗೇನಾರು ತುಂಬ ಅರ್ಜೆಂಟ್ ಇದ್ದರೆ ನಾನು ತರ್ತೀನಿ, ಫೋನ್ ಮಾಡಿ ಆತ. ಹಾಂ ಫೋನ್ ಮಾಡ್ತೀನಿ. ಯಪ್ಪ ದೇವ್ರೆ, ಸದ್ಯ ಸಮಾಧಾನ ಆಯ್ತು. ಸಿಟ್ಟೆ ಬಂತನೂ ನೋಡಿದೆ. ಇನ್ಮೇಲೆ ಯಾವತ್ತೂ ಈ ಥರ ಮಾಡಬಾರ್ದಪ್ಪ. ಅಪ್ಪ, ಇವನಿಗೆ ಎತ್ಕೊಂಡು ಹೋಗ್ಬೇಕಂದ್ರೆ ದೊಡ್ಡ ಸಾಹಸನೇ ಆತದೆ. ಅದೊಂದು ಅಂಗಡಿ ಕೊಟ್ಟ ಮೇಲೆ ಆಮೇಲೆ ಜಾಸ್ತಿ ಉಳಿಯಲ್ಲ, ಬೇಗ ಕೊಟ್ಟು ಹೋಗ್ಬಿಡ್ಬೇಕು. ಓ ಶಾರದನೇ, ನಾನು ಯಾರಪ್ಪ ನೋಡ್ತೀನಿ. ಓ ಅಣ್ಣ, ನೀ ಏನಿಲ್ಲಿ? ನಾನು ಮತ್ತೆ ಅಂತ ಅಲ್ಲ ಮರತಿ, ಒಂದೆರಡು ಕತ್ತಿ ಕೂಲ್ಮಿಗೆ ಕೊಡೋದಿದ್ದು, ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ವಾಪಸ್ ಹೋಗ್ತೀನಿ, ನಂಗೆ ಗುಮಾನೆ ಆಯ್ತು ಇರ್ಬೋದೇನೋ ಅಂತ. ಆದರೂ ಇದು ಹೀಗೆ ಎಲ್ಲ ಎಂತ ಇದು ಮಾಡ್ತದೆ ಅಂತ ಹೇಳಿ ಆಚೆಗೆ ಹೋಗಮ್ಮ, ಎಂಥರಾಗಲಿ ಅಂತೇಳಿ ಕಿರಿ ಹಿಡ್ದು ನೋಡ್ತೀನಿ. ನೀನೆಯ ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ ಹೇಳು. ಇಷ್ಟಿಷ್ಟು ಭಾರ ಒಬ್ಬಳೇ ಹೊರ್ತೀನಿ ಅಂತೀಯಲ್ಲ, ಏನು ಹುಡುಗಾಟಿಗೆನಾ? ಪ್ರಾಯ ಇದ್ದಾಗ ಗೊತ್ತಾಗಲ್ಲ, ಕಡಿಗೆ ಗೊತ್ತಾಗ್ತದೆ. ಎಂತ ಶಾರದನಿ ಬೇಡ, ನಾನೆಂಥರು ಹೇಳಿದ್ರೆ ಮತ್ತೆ ಅದಕ್ಕೂ ಸಿಟ್ಟು ಮಾಡ್ಕೊತೀಯೇನ. ಆದರೂ ಚಿಂತಿಕಿಲ್ಲ, ಹೇಳೋದು ಹೇಳಿ ಪೂರೈಸೇ ಬಿಡ್ತೀನಿ. ನಿಂಗೆ ಮನೇಲಿ ಬೈಕ್ ಇಲ್ಲನೇ, ನಿನ್ನ ಗಂಡಿಲ್ಲ. ಬೈಕ್ ಮೇಲೆ ಇಟ್ಕೊಂಡು ಗಂಡ ಹೆಂಡತಿ ಇಬ್ಬರು ಬಂದರೆ ಬಸ್ಸಿಗೆ ಕಾದು ಕೂರೋದು ಬೇಡ, ಏನೂ ಬೇಡ. ನಿಮ್ಮ ಕೆಲಸ ಮುಗಿಸ್ಕೊಂಡು ನೀವು ಮನೆಗೆ ಹೋಗೋಕ್ಕಾಗಲ್ಲ. ಅಣ್ಣ ಸ್ವಲ್ಪ ಸುಮ್ಮನಿರಿ, ಎಂಥ ಮಾತಂತ ಆಡ್ತೀವಿ ಇಲ್ಲೆಲ್ಲ ಬಂದ್ಕೊಂಡ. ಏನು ತೊಂದರೆ ಇಲ್ಲ, ಇದೇನು ಭಾಳ ಬಾಧೆ ಏನಿಲ್ಲಪ್ಪ. ತಗೊಂಡು ಹೋಗ್ತೀನಪ್ಪ, ನಂಗೆ ಆಗ್ತದೆ, ಅಷ್ಟೇನು ಬಾಧೆ ಏನು ಇರಲ್ಲ. ಇದು ನೀ ಹೇಳು ಮಾರತಿ, ಹೇಳ, ನಾನು ಸ್ವಲ್ಪ ಹಿಡ್ಕೋತೀನಿ. ಹೇಳು ಅನ್ನಲ್ಲ, ಬಿಡು, ಕೈ ಬಿಡಲ್ಲ ಹೇಳ್ತೀನಿ. ಬೇಡ ತಲೆ ಹರಟೆ ಮಾಡಬೇಡ, ಬಿಡು, ಹೇಳು. ನಾ ಏನು ದಿವಸ ಬರೋಕ್ಕೆ ಬರ್ತೀನ ಇಲ್ಲಿ ನೋಡಿದ್ನಲ್ಲ, ಹಾಗಾಗಿ ಹೇಳು ಮಾರತಿ, ಬಿಡು ನೀನು. ಶಾರದಾ, ಏನಾಯ್ತು ರೀ? ಯಾರದು? ತಾಳಿ ನಮ್ಮ ಮನೆಯವ್ರನ್ನ ಕರಿತೀನಿ. ಯಾರೇ ನೀವು? ಯಾಕೆ ಹಂಗೆ ಮಾಡ್ತಿದ್ದೀರಿ? ಇಲ್ಲ ನಮ್ಮ ಅಣ್ಣ ಅದು. ಇದು ಲಗೇಜ್ ತಗೊಂಡು ಹೋಗ್ತಿದ್ನ, ಸುಮಾರು ಭಾರ ಅದೇ, ಒಬ್ಬಳೇ ಯಾಕೆ ತಗೊತೀಯ ಅಂಥೇಳಿ ಇಲ್ಲಿ ಕುಲ್ಮಿಗೆ ಬಂದಿದ್ನಂತೆ. ಅವನು ತಗೋತಾ ಇದ್ದ ಅಷ್ಟೇ. ಇಲ್ಲ, ನೀವು ನಿಮ್ಮ ಮನೆಯವ್ರು ನೀನು ಕರೆಯೋದು ಬೇಡ, ನಮ್ಮ ಅಣ್ಣನೇ ಇದು. ಅದಕ್ಕೆ ಹೇಳೋದು ನೋಡು,
ಹೇಳ್ದಕ್ಕೂ ಒಂದೇ ಸತಿ ಕೇಳಬೇಕು ಅಂತ. ನಾ ಇಲ್ಲಿ ಹಿಂಗೆ ಮಾಡ್ಕೋಸ್ ಕೂತಿದ್ನಲ್ಲ, ಅವ್ರು ಏನು ತಿಳ್ಕೊಂಡ್ರೆ ಏನ. ನಾನು ಅವಳ ಅಣ್ಣಯ್ಯ ಮತ್ತೆ ನಾನಿದ್ದಂತೆ ಅವಳಲ್ಲಿ ಎಂತಕ್ಕೆ ಹೊತ್ಕೊಂಡು ಹೋಗ್ಬೇಕು ಅಂತ ಅಷ್ಟೇಯ. ನೀವು ಮತ್ತೊಬ್ಬ ತಿಳ್ಕೊಬೇಡಿ. ಸರಿ ಸರಿ ಬಿಡಿ. ಸರಿ, ನಾನು ಒಂದ್ಸರಿ ಗಾಬರಿ ಆದೆ. ಈ ಕಾಲ ನಂಬಕ್ಕಾಗಲ್ಲ, ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು ಸರಿ ಇದು ಮಾಡಿದೆ. ಸರಿ ಶಾರದಾ, ತಪ್ಪು ತಿಳ್ಕೊಂಬೇಡ್ರಿ. ಇಲ್ಲಪ್ಪ, ತಪ್ಪು ಅಂತ ತಿಳ್ಕೊಳೋದು. ಹಂಗೆ ಗೊತ್ತಾಗದೆ ಹೇಳಿದ್ಕೆ ಅಂತ ಮಾಡೋಕ್ಕಾಗ್ತದೆ? ಅಷ್ಟು ಜಾಗ್ರತೆ ಇದ್ದಿರಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಶಾರದಾ, ಯಾವ ಕಡೆ ಹೋಗೋದೀಗ ಹೇಳು, ಕೊಟ್ಟು ನಾನು ಹಾಗೆ ಮನೆಗೆ ಹೋಗ್ತೀನಿ. ಹಾಗೆ ಮುನ್ನಡಿ, ಆ ಕಡೆನೇ ಹೋಗೋಣ. ಯಾವುದು ಹೇಳು, ಅಲ್ಲಿ ಸಣ್ಣ ಹೋಟ್ಲು ಪಕ್ಕ ಅದೆಯಲ್ಲ, ಆ ಅಂಗಡಿಗ? ಹಾಂ, ಅದೇ ಅಂಗಡಿ. ಇಷ್ಟು ದೊಡ್ಡ ವ್ಯವಹಾರ ಮಾಡ್ತೀಯ, ಹಿಂಗಿದ್ದು ಸಣ್ಣ ಸಣ್ಣ ಅಂಗಡಿಗೆಲ್ಲ ಕೊಡ್ತೀಯಪ್ಪ. ನೀ ಹೇಳಿದರೆ ಯಾವ್ದಾರು ಒಂದು ದೊಡ್ಡ ದೊಡ್ಡ ಅಂಗಡಿಲೇ ನಾನು ಇದು ಮಾಡಿಕೊಡ್ತಿದ್ದೆ, ಹೌದಾ? ಏನು ಇದು ಮಾಡ್ತೀಯ ನೀ? ಎಷ್ಟು ವರ್ಷ ಹಿಂಗೆ ಮಾಡ್ತಿರ್ತೀಯ? ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಇಂಪ್ರೂವ್ ಮಾಡ್ಕಿದ್ದ ಹೋಗ್ಬೇಕು, ಜಾಸ್ತಿ ಇದಕ್ಕೆ. ಇನ್ನು ನೀನಲ್ಲ, ಕೆಲಸದವ್ರನ್ನ ಇಟ್ಕೊಂಡು ಕೆಲಸದವ್ರ ಕೈಲಿ ಕೊಟ್ಟು ಕಳಿಸ್ಬೇಕು. ಇಲ್ಲಿದ್ರೆ ಇವರೇ ಬಂದು ತಗೊಬರ್ಬೇಕು, ನಿಮ್ಮ ಮನೆಗೆ ಬಂದು ಹಂಗಿದ ವ್ಯವಸ್ಥೆ ಮಾಡ್ಕೋಬೇಕು. ಹಿಂಗೆ ಅಂಥದ್ದು ಗೊತ್ತಾಗಲ್ಲ. ಈಗ ನಾ ಏನಾರು ಹೇಳಕ್ಕೆ ಹೋದರೆ ನನ್ನೇ ದೂರ್ತೀಯ ನೀನು. ಅದಕ್ಕೆ ನಾ ಎಂತ ಹೇಳೋದು ಇಲ್ಲ. ಈಗ ನೀ ಹ್ಞೂ ಅಂದಿದ್ರೆ ನಾನೇ ಬೇಕಾದ್ರೆ ದಿನ ಬಂದು ತಂದು ಇಲ್ಲಿ ಕೊಟ್ಟು ಬರ್ತಿದ್ದೆ. ಈ ಥರ ಗೋಳಾಡಬೇಕಿತ್ತಾ? ನಿನ್ನ ಗಂಡನ ಹಿಡಿದು ಕೇಳೋಣ ಅಂದರೆ ಅದಕ್ಕೂ ಇದು ಮಾಡಲ್ಲ ನೀನು. ಗಂಡ ಅಂದ್ರೆ ದೇವರು ಅಂತೀಯ. ಹೋಗಲಿ ಬಿಡು, ಏನು ನಾನು ಹೇಳೋಷ್ಟು ಹೇಳೋದು ಎಂತ ಮಾಡೋಕ್ಕಾಗ್ತದೆ? ಅಣ್ಣ, ನೀ ಹೀಗೆಲ್ಲ ಮಾತಾಡೋದಾದರೆ ತಗೊಂಡೋಗಿ ಕೊಡೋದು ಬೇಡ, ಏನೂ ಬೇಡ. ದಿನ ಕೊಡೋಳಿಗೆ ನಂಗೆ ಇವತ್ತೊಂದು ಆಗಲ್ಲ. ನೀ ಹೇಳಿ, ನಾನು ಕೊಡ್ತೀನಿ. ಮಾರಾಯ, ಬೇಡದಿದ್ದೇ ಮಾತಾಡ್ತೀಯ. ಮತ್ತೇನಾರು ಹೇಳ್ದು ಕೂಡಲೇ ಅದಕ್ಕೆ ಸಿಟ್ಟು ಮಾಡ್ಕೋತೀಯ. ನಂಗೆ ಗೊತ್ತು ನನ್ನ ಗಂಡ ಹೆಂಗೆ ಅಂತ. ಅವ್ರ ಸುದ್ದಿ ಮಾತ್ರ ನೀನು ಏನೂ ಮಾತಾಡಬೇಡ ನೋಡು, ಹೇಳಿನಿ. ಆತು ಮಾರತಿ, ಬಾ ಈಗ. ನೀನೇ ಸೈ ರಾಜಕೀಯದ ಗಂಡನ ಕಂಡಳು. ನಾನೇನು ದಿನ ತಂದು ಕೊಡೋಕ್ಕೆ ಬರೋಲ್ಲ. ಈಗ ಇಲ್ಲಿ ಕಣ್ಣಲ್ಲ, ಹಾಗಾಗಿ ಈಗ ಹಾಗೆ ಹೋದ್ರೆ ಅದನ್ನು ಹಾಗೆ ಹೇಳ್ತೀಯ. ಆ ಥರ ಗೋಳಾಡು ತೊಗೊಂಡು ಹೋಗ್ತಿದ್ದೆ, ನೋಡ್ತಾ ಹಾಗೆ ಹೋದ, ಒಂಚೂರು ಹೆಲ್ಪ್ ಮಾಡೋಣ ಅಂತ ನೋಡ್ಲಾ ಅಂತೀಯ. ಹೆಂಗಿದ್ರೂ ಕಷ್ಟ ಮಾರತಿ. ಅಲ್ಲಿ ಮನೆಗೆ ಹೋಗಿ ಎಲ್ಲರೂ ನಿನ್ನ ಅಮ್ಮನ ಹತ್ರ ಹೇಳಿದ್ರೆ ಅದೊಂದು ಬದಿಯಿಂದ ಹೇಳೋಕ್ಕೆ ಶುರು ಮಾಡ್ತದೆ. ನನ್ನ ಮಗಳಿಗೆ ಗೋಳು, ನೀ ಹೋಗಿ ಅಂತ ಹೇಳಲ್ಲ ಕೇಳಲ್ಲ ಅಂತ. ಕೇಳಕ್ಕೆ ಬಂದರೆ ಹಿಂಗೆ ಮಾಡ್ತೀಯ. ಹೇಳಂತ ಮಾತು ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ಹಿಂಗೆ ಬ್ಯಾಡ್ದಿದ್ದು ಮಾತಾಡ್ತಾ ಇದ್ರೆ ಯಾರೂ ಸುಮ್ಮನಿರಲ್ಲ. ನೀನು ನಡಿ ಈಗ. ಇಲ್ಲಿ ಒಂದು ಬ್ಯಾಗ್ ನಾನು ಹಿಡ್ಕೋತೀನಿ, ಕೊಡಬೇಕಾರೆ. ಬೇಡ, ಬಾ ಮಾರತಿ, ಹಿಡ್ಕೋತೀನಿ. ಇದು ಮಾಡ್ತೀಯ? ತಂದು ಕೊಟ್ಟಿದ್ದಕ್ಕೆ ಏನಾರು ದುಡ್ಡು ಕೇಳ್ತಾನೆ ಏನೋ ಅಣ್ಣ ಅಂತ ಹಂಗೆ ಲೆಕ್ಕ ಹಾಕ್ತಿದ್ದೀಯಾ? ಬೇಡ ಮಾರತಿ, ನಂಗೆ ದುಡ್ಡೇನು ಬೇಡ. ದುಡ್ಡಿಗಾಗಿ ನಾನು ಇದು ಮಾಡಿದ್ದಲ್ಲ. ನೋಡಿದ್ನಲ್ಲ, ಆ ಥರ ಗೋಳಾಟೋದು ನೋಡೋಕ್ಕಾಗದೆ ತಂದು ಕೊಡ್ತಾಯಿದ್ದಿದ್ದು. ಬಾ ನೀನು ಚುರ್ಕ್ ಬಾ. ಏನು ಮಳೆಯೂ ಬರ್ತದೆ ಏನೋ ಮಾರತಿ. ಒಂಥರ ಥಂಡಿ ಗಾಳಿ ಮೋಡ. ಅಪ್ಪ, ಕೊಡೆ ತಂದಿಯೇನ? ಇಲ್ಲ, ಛತ್ರಿ ತರಲ್ಲ ಮಾರಾಯ. ಓ, ಇವ್ರು ನಿಮ್ಮ ಅಣ್ಣನಾ? ನಾನು ಇವ್ರನ್ನ ತುಂಬ ಸರಿ ನೋಡಿದ್ದೀನಿ ಪೇಟೆಯಲ್ಲಿ, ಆದರೆ ನಿಮ್ಮ ಅಣ್ಣ ಅಂತ ಗೊತ್ತಿರಲಿಲ್ಲ. ಇರಲಿ ಬಿಡಿ. ಆದರೆ ಏನು ಗೊತ್ತಾ ಶಾರದಾ ಅವರೇ, ಇನ್ನು ವಾರಕ್ಕೊಂದು ಸತಿ ಬರ್ತೀನಿ ಅಂದರೆ ನೋಡೋಣ. ಹಾಗಾದರೆ ನಾ ಫೋನ್ ಮಾಡ್ತೀನಿ. ಫೋನ್ ಮಾಡಿದಾಗ ಮಾತ್ರ ತಂದು ಕೊಡಬೇಕಾಗತ್ತೆ ನೀವು. ಈಗ ಒಂದೇ ಸರಿ ಜಾಸ್ತಿ ತರೋದೂ ಇಲ್ಲ. ಅಲ್ಲ, ತಂದ್ರೆ ನಮಗೂ ತೊಂದರೆ ಆಗತ್ತೆ ಬಿಡಿ. ಸೇಲ್ ಆದರೆ ಆಯಿತು, ಆಗಿಲ್ಲ ಅಂದರೆ ಕಷ್ಟ ಆಗತ್ತೆ. ಏನು ಮಾಡ್ತೀರಾ ಈಗ? ಅದಕ್ಕೆ ನಾನು ಹೇಳೋದು, ದಿನ ಬಿಟ್ಟು ದಿನ ಬಂದರೆ ನಮಗೆ ಎಷ್ಟಿರುತ್ತೆ ಅಂತ ಗೊತ್ತಾಗತ್ತಾ, ತಗೊಳಕ್ಕಾಗತ್ತೆ. ಇನ್ಮೇಲೆ ಒಂದು ಕೆಲಸ ಮಾಡ್ತೀನಿ. ನಮ್ಮಲ್ಲಿ ಇಲ್ಲಿ ಬಂದು ಕೇಳ್ತಾರಲ್ಲ,
ಎಷ್ಟು ಜನ ಕೇಳ್ತಾರೆ ನೋಡಿ ನಿಮಗೆ ಫೋನ್ ಮಾಡ್ತೀನಿ, ಅವಾಗ ತೊಗೊಂಬನ್ನಿ. ಆಗಲ್ಲ? ಹಾಂ ಸರಿ ಸರಿ, ಹಾಗೆ ಮಾಡ್ತೀನಿ. ಇದು ಅಡಿಕೆ ಕೊಯ್ಲು ಮುಗಿಯೋ ತನಕ ಮಾತ್ರ. ಮುಗಿದ್ಮೇಲೆ ತೊಂದರೆ ಇಲ್ಲ, ನಾನು ಮಾಮೂಲು ಹೇಗೆ ತರ್ತಿದ್ನೋ ಹಾಗೆ ತರ್ತೀನಿ. ಕೆಲವೊಂದು ದಿವಸ ದಿನಾನೂ ಬರಬೇಕಾದ್ರೂ ಆಗ್ಬೋದು. ಈಗ ಅದಕ್ಕೆ ನಾನು ಎಲ್ಲ ಕಡೆನೂ ಹೀಗೆ ಹೇಳ್ತಾ ಬರ್ತಿದ್ದೀನಿ, 4-5 ದಿನಕ್ಕೆ ಒಂದು ಸರಿ ಬರ್ತೀನಿ ಅಂತ. ಅದು ಪ್ರಾಬ್ಲಮ್ ಆಗೋದು ಏನು ಗೊತ್ತಾ, ಒಬ್ರೊಬ್ಬರು ಒಂದೊಂದು ದಿನಕ್ಕೆ ಹೇಳ್ತಾರೆ, ಹಾಗಾಗಿ ಇದಾಗೋದು. ನೋಡ, ತೊಂದರೆ ಇಲ್ಲ ಬಿಡಿ. ತುಂಬ ಹಂಗೇನಾರು ಇದ್ದರೆ ಬರ್ತೀನಿ ನಾನು. ನೀವು ಸ್ವಲ್ಪ ಈ ಸಿಸ್ಟಮ್ನೆಲ್ಲ ಚೇಂಜ್ ಮಾಡ್ಕೋಬೇಕಾಗತ್ತೆ. ದಿನ ಅಲ್ಲಿಂದ ಬಸ್ಸಲ್ಲಿ ತರೋದು ಮತ್ತೆ ವಾಪಸ್ ಹೋಗೋದು ಕಷ್ಟ ಆಗುತ್ತೆ. ಅದು ನಾನಾದರೆ ಒಂದು ಕೆಲಸ ಮಾಡ್ತೀನಿ, ನೀವು ಬಸ್ಸಿಗೆ ಏನಾದರೂ ಹಾಕ್ತೀನಿ ಅಂದರೆ ನಾನಿಲ್ಲಿ ನಮ್ಮ ಹುಡುಗ್ರ ಹತ್ರ ಹೋಗಿ ತರ್ಲಿಕ್ಕೆ ಹೇಳ್ತೀನಿ. ದುಡ್ಡು ಬೇಕಾದ್ರೆ ನಿಮ್ಮದು ಆನ್ಲೈನ್ ಪೇಮೆಂಟ್ ಉಂಟಾ? ಇಲ್ಲ ಇಲ್ಲ, ನಾನಿನ್ನೂ ಅದನ್ನೆಲ್ಲ ಮಾಡಿಸ್ಕೊಂಡಿಲ್ಲ. ನನಗೆ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅವನ್ನೆಲ್ಲ ಏನೂ ಮಾಡಲ್ಲ. ತೊಂದರೆ ಇಲ್ಲ ಬಿಡಿ, ಬರ್ತೀನಿ ನಾನು. ನೋಡೋಣ ಬಿಡಿ, ಅಡ್ಜಸ್ಟ್ ಮಾಡೋಣ. ಏನಾದರೂ ಆಗಲಿ, ಒಂದು ಉತ್ಸಾಹದಿಂದ ಕೆಲಸ ಮಾಡ್ತಿದ್ದೀರಲ್ಲ ಅದಕ್ಕೆ ಬಹಳ ಖುಷಿಯಾಗೋದು. ನಮ್ಮ ಮನೆಯವರು ಅದನ್ನೇ ಹೇಳ್ತಿರ್ತಾರೆ. ಈಗ ಮೊನ್ನೆ ಒಂದಿಬ್ಬರು ಬೇರೆಯವ್ರು ಬಂದರು, ಹೀಗೆಲ್ಲ ಮಾಡಿದ್ದೀವಿ ಸ್ಯಾಂಪಲ್ ಕೊಡೋದಾ ಅಂತ. ನಮ್ಮ ಮನೆಯವ್ರು ಬಿಲ್ಕುಲ್ ಬೇಡ ಅಂದರು. ಒಂದು ಯಾವುದೋ ಶುರು ಮಾಡಿದ್ದೀವಿ, ಒಳ್ಳೆ ಸೇಲ್ ಆಗ್ತುಂಟು, ಆಮೇಲೆ ಇದೆಲ್ಲ ಚೇಂಜ್ ಆಗಿ ಅದು ಅಲ್ಲ ಇದು ಎಲ್ಲ ಆಗುತ್ತೆ, ಬೇಡ, ನಾವು ಬೇರೆ ಬೇಡ, ಇದೇ ಇರಲಿ ಅಂದ್ಲವಳು. ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ. ಮಾತ್ರ ಕ್ವಾಲಿಟಿ ಇದೇ ಥರ ಮುಂದುವರಿಸಿ ಆಯಿತಾ. ಕಾಂಪಿಟೇಷನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ನನಗೆ ಗೊತ್ತಿದ್ದಂಗೆ ಈಗ ಒಂದು 15 ಡೇಸಲ್ಲಿ ಇಬ್ಬರು ಬಂದರು, ಸ್ಯಾಂಪಲ್ ಕೊಡ್ತೀವಿ, ಏನು ನೀವು ಫಸ್ಟ್ ದುಡ್ಡು ಕೊಡೋದೇ ಬೇಡ, ಒಂದು 4 ಪ್ಯಾಕ್ ಸೇಲ್ ಮಾಡಿ ನೋಡಿ ಅಂತ ಹೇಳಿದ್ರು. ನಾನು ಬೇಡ ಅಂತ ಹೇಳಿದ್ದೀನಿ, ಆದರೆ ಎಲ್ಲರೂ ಹೀಗೆ ಹೇಳ್ತಾರೆ ಅಂತ ಏನು ನಂಬೋಕ್ಕಾಗಲ್ಲಲ್ಲ. ನೀವು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಆ ಟ್ರಾನ್ಸ್ಪರೆಂಟ್ ಕವರಿಂದ ಒಂದು ಸ್ವಲ್ಪ ಒಳ್ಳೆ ಅಟ್ರಾಕ್ಷನ್ ಇರೋ ಒಂದು ಹೆಸರು ಪ್ರಿಂಟ್ ಮಾಡಿ ಆ ಥರ ಕವರ್ ಅಲ್ಲಿ ತರೋದಾದರೆ ಆಗ್ಬಹುದೇನೋ. ನೋಡಿ ಟ್ರೈ ಮಾಡಿ. ಹಾಂ, ಅವಳಿಗೆ ನಾನು ಅದನ್ನೇ ಹೇಳಿದೆ. ಈಗ ಇನ್ನೂ ಇದರಲ್ಲೇ ಇದೆಯಾ, ದಿನ ಬ್ಯಾಗ್ ಹೊತ್ಕೊಂಬರೋದು, ಹೋಗೋದು, ಮನೆಯಲ್ಲೇ ಕಷ್ಟಪಡೋದು. ಇಲ್ಲ ಅಂದರೂ ಒಂದಿಬ್ಬರು ಯಾರನ್ನಾರು ಕೆಲಸದವ್ರನ್ನಾರು ಜಾಸ್ತಿ ಇಟ್ಕೋ ತಂದು ಕೊಡೋಕ್ಕೆಲ್ಲ ಅಂತ ಹೇಳಿದೆ. ಆದರೆ ಅವಳು ಕೇಳ್ತಾ ಇಲ್ಲ. ಹೌದ್ರಿ ಶಾರದಾ ಅವರೇ, ಹಾಗೆ ಮಾಡಬೇಕಾಗತ್ತೆ ನೀವು. ಅಲ್ಲ, ಅಷ್ಟೆಲ್ಲ ಇದು ಮಾಡೋಷ್ಟು ಬಂಡವಾಳ ಇಲ್ಲ ನನ್ನ ಹತ್ರ. ಆದಷ್ಟು ದಿವಸ ಹೀಗೆ ಪ್ರಯತ್ನ ಪಡ್ತೀನಿ. ನೋಡ, ಇನ್ನೂ ಜಾಸ್ತಿ ಸೇಲ್ ಆಗುತ್ತೆ ಅನ್ನುವಾಗ ನಾ ಮತ್ತೊಂದು ಸ್ವಲ್ಪ ಏನಾರು ಇದು ಮಾಡ್ಕೊಳ್ಳೋಣ ಅಂತ ಅಷ್ಟೇ. ತೊಂದರೆ ಇಲ್ಲ, ನಾನು ತಂದು ಕೊಡ್ತೀನಿ ಬಿಡಿ, ತಂದು ಕೊಡ್ತೀನಿ, ಫೋನ್ ಮಾಡಿ ನೀವು. ಅಲ್ಲ, ಅವರೇ ಹೇಳ್ತಾ ಇದ್ದಾರಲ್ಲ, ಬಸ್ಸಿಗೆ ಹಾಕಿದ್ರೆ ಇಲ್ಲಿ ನಾವು ಹುಡುಗರನ್ನ ಕಳಿಸಿ ತರಿಸ್ಕಿತೀವಿ ಅಂತ. ಹಂಗಾರು ಮಾಡ್ಬೋದಲ್ಲ. ಅಡಿಕೆ ಕೊಯ್ಲು ಬರೋಕ್ಕಾಗಲ್ಲ ಅಂತೀಯ, ನಾವು ಯಾರು ಬಂದು ಒಂಚೂರು ಏನಾರು ಇದು ಮಾಡೋಣ ಅಂದರೆ ಅದನ್ನೂ ಬೇಡ ಅಂತೀಯ. ನೋಡು, ಈ ಸ್ವಲ್ಪ ಶ್ರಮ ಪಡೋದನ್ನ ಕಡಿಮೆ ಮಾಡೋ. ಎಷ್ಟು ದಿವಸ ಅಂತ ಹೀಗೆ ಮಾಡ್ತೀಯ? ಸರಿ ಸರಿ, ಹೊರಡೋಣ ಅಣ್ಣ. ಇನ್ನೂ 1-2 ಅಂಗಡಿಗೆ ಹೋಗೋಕ್ಕದೆ. ನಿಂಗೆ ಏನಾದ್ರು ಕೆಲಸ ಇದ್ದರೆ ಹೋಗು, ನಾನು ಇದು ಮಾಡ್ತೀನಿ. ಮತ್ತು ಸರ್, ನಾನು ನಿಮ್ಗೆ ಬೇಕಾದಾಗ ತಂದು ಕೊಡ್ತೀನಿ. ನಾನೇ ತಂದು ಕೊಡ್ತೀನಿ, ಇಲ್ಲಾಂದ್ರೆ ನಮ್ಮ ಮನೆಯವ್ರು ತಂದು ಕೊಡ್ತಾರೆ.